ಹನ್ನೆರಡು ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟ್ ರಾಜನ ಪುತ್ರಿಯಾದ ಅಭಿಮನ್ಯುಗೆ ವಿವಾಹವೂ ಆಯಿತು. ಉತ್ತರೊಡನೆ ವಿವಾಹವೂ ಆಯಿತು. ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಕೇಳಲು ತನ್ನ ಕುಲಪುರೋಹಿತರಾದ ಧೌಮ್ಯನನ್ನು ಸಂಧಿಗಾಗಿ ಕಳಿಸಿದರು. ರುಕ್ಮಿಣಿ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಹಾಗಾಗಿ ಯುದ್ಧವೇನೋ ಒದಗಿ ಬಂದಂತಿದೆ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ ರುಕ್ಮಿಣಿ. ಯುದ್ಧ ಹಾಗಾದ್ರೆ ನಿಮ್ಮ ವಿಶ್ರಾಂತಿ ಕಳೆದು ಹೋದು ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಕ್ಕೆ ಎಂದು ಕೊಯ್ದು ದ್ವಾರಕ್ಕೆ ಕುಸುಮ ಕಣ್ಣುಗಳಿಂದ ಅನಂತ ಭೋಗದ ಕಾಣೋದು ನಿಮಗೆ ಸಾಧ್ಯವಿಲ್ಲ ವಾಸುದೇವ. ರುಕ್ಮಿಣಿ ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯವು ನಲಿಯುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ಪುನಃ ಜಾಗೃತವಾದ ರುಕ್ಮಿಣಿ ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಯುದ್ಧ ಮಾಡುವುದನ್ನೆಂದು ಪ್ರತಿಜ್ಞೆ ಮಾಡುವೆ ರುಕ್ಮಿಣಿ. ಹಾಗಾದ್ರೆ ಈ ಶೇನಗಾರದ ವಸ್ತುಗಳನ್ನು ದಾಟತಿರಲು ಒಂದು ಅನುಕೂಲ ಕಾರಣ ದೊರಕಂತಾಯಿತು. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನ ವಿಶ್ವ ಸೃಷ್ಟಿಯನ್ನ ನಲಿಸಿದ ಲಲಿತ ಕೃಷ್ಣನ ರೂಪವನ್ನು ಜನರಿಂದು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಸದೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ರುಕ್ಮಿಣಿ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ಯುದ್ಧವೇನು? ನಾನು ನಿರಸ್ತ್ರನು ನಿಜ. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರ ನನ್ನ ಕೈಯಲ್ಲಿ. ಆಕ್ಷನ್ ಮಾಡಿ ತೋರಿಸ್ಬೇಕು. ಅವ್ರು ತೋರಿಸಿದ